ಬಿಳಿ ಕೂದಲು ವಯಸ್ಸಾಗುವುದನ್ನು ಸೂಚಿಸುತ್ತೆ ಅನ್ನೋದು ಹಳೆಯದಾಯಿತು. ಯಾಕಂದರೆ ಇಂದಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೂಡ ಬಿಳಿ ಕೂದಲು ಕಾಣಿಸಿಕೊಳ್ತಾ ಇದೆ. ಅಕಾಲಿಕ ಬಿಳಿ ಕೂದಲು ಏಕೆ ಕಾಣಿಸಿಕೊಳ್ಳುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ದೇಹದಲ್ಲಿ ಒಂದು ವಿಟಮಿನ್ ಕೊರತೆಯಾದರೂ ಕೂಡ ಬಿಳಿ ಕೂದಲು ಬೇಗ ಕಾಣಿಸ್ಕೊಳ್ಳುತ್ತೆ. ಯಾವುದು ಆ ಜೀವಸತ್ವ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ದೇಹದಲ್ಲಿ ಈ ವಿಟಮಿನ್ ಕೊರತೆಯಾದ್ರೆ ಕೂದಲು ಬೇಗ ಬಿಳಿಯಾಗುತ್ತೆ. ಮೊದಲೆಲ್ಲ ಬಿಳಿ ಕೂದಲು ವಯಸ್ಸಾದ ಸಂಕೇತ ಆಗಿತ್ತು, ಆದರೆ ಈಗ ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲು ಬರ್ತಿದೆ. ಇದರ ಜೊತೆಗೆ ಇಂದು ಅನೇಕ ಜನರು ತಲೆಹೊಟ್ಟು, ಕೂದಲು ಉದುರುವಿಕೆ, ಒಣ ಕೂದಲು ಈ ರೀತಿಯ ಅನೇಕ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಹಿಂದೆಲ್ಲ 35ರಿಂದ 40 ವರ್ಷಕ್ಕೆ ಬಿಳಿ ಕೂದಲು ಬರಲು ಶುರುವಾಗ್ತಿತ್ತು, ಆದರೆ ಈಗ 10 ವರ್ಷದ ಮಕ್ಕಳ ಕೂದಲು ಕೂಡ ಬೆಳ್ಳಗಾಗ್ತಿದೆ. ಈ ಬಿಳಿ ಕೂದಲನ್ನ ಮರೆ ಮಾಡಲು ಹಲವರು ಅನೇಕ ಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಏನೇ ಮಾಡಿದ್ರೂ ಸ್ವಲ್ಪ ಸಮಯದ ನಂತರ ಕೂದಲು ಮತ್ತೆ ಬೆಳ್ಳಗಾಗಲು ಶುರುವಾಗುತ್ತೆ. ದೇಹದಲ್ಲಿ ಕೆಲವು ವಿಟಮಿನ್ಗಳ ಕೊರತೆಯಿಂದ ಕಪ್ಪು ಕೂದಲು ಬೆಳ್ಳಗಾಗುತ್ತೆ ಅಂತಾರೆ ತಜ್ಞರು. ಕಪ್ಪು ಕೂದಲು ಬಿಳಿಯಾಗಲು ಯಾವ ವಿಟಮಿನ್ ಕೊರತೆ ಕಾರಣ ಅನ್ನೋದನ್ನ ತಿಳಿಯೋಣ. ವಿಟಮಿನ್ B12 ನಮ್ಮ ದೇಹಕ್ಕೆ ಅತ್ಯಗತ್ಯ. ಇದರ ಕೊರತೆಯಿಂದಲೂ ಕೂದಲು ಬಿಳಿಯಾಗಬಹುದು ಅಂತಾರೆ ತಜ್ಞರು. ದೇಹದಲ್ಲಿ ಸಾಕಷ್ಟು ವಿಟಮಿನ್ B12 ಇಲ್ಲದಿದ್ದಾಗ ಅಥವಾ B12 ಆಹಾರದಿಂದ ಸರಿಯಾಗಿ ಹೀರಲ್ಪಡದೇ ಇದ್ದಾಗ ಕೂದಲು ಕಪ್ಪಾಗುವಂತೆ ಮಾಡುವ ಮೆಲನಿನ್ ಉತ್ಪಾದನೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತೆ. ಇದರಿಂದ ಕೂದಲು ಬೂದು ಬಣ್ಣಕ್ಕೆ ತಿರುಗಿ ನಂತರ ಬೆಳ್ಳಗಾಗುತ್ತೆ. ಒಮ್ಮೆ ಯಾವುದೇ ಕೋಶಕವು ಮೆಲನಿನ್ ಉತ್ಪಾದಿಸುವುದನ್ನು ನಿಲ್ಲಿಸಿದ್ರೆ ಅದು ಮತ್ತೆ ಉತ್ಪತ್ತಿಯಾಗುವುದನ್ನು ನಿಲ್ಲಿಸುತ್ತೆ. ಆಗ ಕೂದಲು ಬೆಳ್ಳಗಾಗಲು ಶುರುವಾಗುತ್ತೆ. ಈ ವಿಟಮಿನ್ B12 ನಮ್ಮ ಕೂದಲ ಕಿರುಚೀಲಗಳಿಗೆ ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳನ್ನ ಮಾಡಲು ಸಹಾಯ ಮಾಡುತ್ತೆ. ವಿಟಮಿನ್ B12 ಮಟ್ಟವನ್ನ ಕಡಿಮೆ ಮಾಡೋದ್ರಿಂದ ಪೋಷಕಾಂಶಗಳು ನಿಮ್ಮ ಕೂದಲು ಕಿರುಚೀಲಗಳನ್ನ ತಲುಪದಂತೆ ತಡೆಯುತ್ತೆ. ಇದರಿಂದ ಕೂದಲು ಬೆಳ್ಳಗಾಗಲು ಪ್ರಾರಂಭಿಸುತ್ತೆ. ಇದಲ್ಲದೆ ನಿಮ್ಮ ಕೂದಲು ಉದುರಲು ಕೂಡ ಆರಂಭವಾಗುತ್ತೆ. ಇನ್ನು ಒತ್ತಡದಿಂದಲೂ ಕೂಡ ಕೂದಲು ಬೆಳ್ಳಗಾಗುತ್ತೆ. ಒತ್ತಡದಲ್ಲಿರುವ ಕೂದಲು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಬೂದು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತೆ. ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿ ದೇಹ ನೊರಾಡ್ರಿನಲಿನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ಕೂದಲು ಬಿಳಿ ಬಣ್ಣಕ್ಕೆ ತಿರುಗಲು ಕಾರಣವಾಗುತ್ತೆ. ಒತ್ತಡದಿಂದ ಕೂದಲು ಬೇಗನೆ ಬೆಳ್ಳಗಾಗುತ್ತೆ. ಹಾಗೆಯೇ ಒತ್ತಡವನ್ನ ದೇಹದಿಂದ ಹೊರಹಾಕೋದ್ರಿಂದ ಇದನ್ನು ಕೊಂಚ ನಿಧಾನಗೊಳಿಸಬಹುದು. ಹಾರ್ಮೋನ್ಗಳ ಅಸಮತೋಲನ, ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಅಪೌಷ್ಟಿಕತೆ, ವಿನಾಶಕಾರಿ ರಕ್ತಹೀನತೆ ಕೂಡ ಕೂದಲು ಬೆಳ್ಳಗಾಗಲು ಕಾರಣವಾಗುತ್ತೆ. ಹಾಗಿದ್ರೆ ಕೂದಲು ಬಿಳಿಯಾಗುವುದನ್ನು ತಡೆಯೋದಕ್ಕೆ ಏನ್ ಮಾಡಬೇಕು ಅಂದ್ರೆ, ಕೂದಲು ಬಿಳಿಯಾಗುವುದನ್ನು ತಡೆಯಲು ವಿಟಮಿನ್ B12 ಸಮೃದ್ಧವಾಗಿರುವ ಆಹಾರಗಳನ್ನು ಸೇವಿಸಿ. ಮಾಂಸ, ಮೀನು, ಹಾಲು, ಮೊಸರು, ಡೈರಿ ಉತ್ಪನ್ನಗಳನ್ನು ಸೇವಿಸಿ. ಇವು ವಿಟಮಿನ್ B12 ನಲ್ಲಿ ಸಮೃದ್ಧವಾಗಿವೆ. ಧೂಮಪಾನ ಮಾಡಬೇಡಿ. ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಧ್ಯಾನ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.